ನಮ್ ಪಾಪ್ಕಾರ್ನ್ ಸಿನಿಮಾ ಬ್ಯಾನರ್ನ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ನಾನು ಕರುಣಾಕರ ಕನ್ನಡ ಚಿತ್ರವು ಚಿತ್ರೀಕರಣ ಹಾಗೂ ಪೋಸ್ಟ್ ಪ್ರೊಡಕ್ಷನ್ ಹಂತಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಏಪ್ರಿಲ್ 3ರಂದು ಬಿಡುಗಡೆಯಾಗಲು ಸಜ್ಜಾಗಿದೆ. ಈ ಚಿತ್ರವು ಒಬ್ಬ ತಂದೆ ಮತ್ತು ಮಗನ ನಡುವಿನ ಬಾಂಧವ್ಯವನ್ನು ಕೇಂದ್ರೀಕರಿಸಿಕೊಂಡಿದ್ದು, ಕೆಳ ಮಧ್ಯಮ ವರ್ಗದ ತಂದೆಯೊಬ್ಬನು ತನ್ನ ಮಗನ ಕನಸುಗಳನ್ನು ಈಡೇರಿಸಲು ಎದುರಿಸುವ ಸಂಕಷ್ಟಗಳು ಮತ್ತು ಮಾಡುವ ತ್ಯಾಗಗಳನ್ನು ಭಾವನಾತ್ಮಕ ಹಾಗೂ ಜೀವನ ಮೂಲಕ ದೃಶ್ಯಗಳ ಮೂಲಕ ತೆರೆ ಮೇಲೆ ತರಲಾಗಿದೆ. ಹಾಗಾಗಿ ನನಗೆ ಬೆಟ್ ಚೆನ್ನಾಗಿತ್ತು. ಸೊ ಇದರಲ್ಲೇ ಒಂದು ಕ್ಯಾರಿ ಓವರ್ ಮಾಡಬೇಕು ಅಂತ. ಅದಾದ ನಂತರ ಪಾರ್ಟ್ ಅಂತ ಒಂದು ಶಾರ್ಟ್ ಮೂವಿ ಮಾಡಿದೆ. ಆ ಶಾರ್ಟ್ ಮೂವಿಯಿಂದ ಪಾರ್ಟ್ ಸಿನಿಮಾ ಆಯಿತು. ಆ ಸಿನಿಮಾ ಪ್ರೇರಣೆಯಿಂದಲೇ ನಾನು ಕನ್ನಡ ವೃತ್ತಿ ನಂದು ಇವಾಗ ಸ್ಕೂಲ್ ಇದೆ, ಸ್ಕೂಲ್ ನಡೆಸ್ತಾ ಇದ್ದೀನಿ. ಕಿಡ್ಸ್ ಸ್ಕೂಲ್ ಇದೆ, ಮುಗಿ ಮಾಡಿದ್ದೆ. ಅದು ನಮ್ಮ ಹಾಸನ ಡಿಸ್ಟಿಕ್ ಎಲ್ಲ ಶಾಲೆನಲ್ಲೂ ಕೂಡ ನಾನು ಶೋಸ್ ಮಾಡಿದೆ. ಸೊ ಒಳ್ಳೆ ರೆಸ್ಪಾನ್ಸ್ ಇತ್ತು. ಇದು ನನ್ನ 2ನೇ ಮೂವಿ ನಾನು ಕನ್ನಡ. ಈ ಸಿನಿಮಾದ ನಿರ್ದೇಶಕ ಮತ್ತೆ ಹೀರೋ ಆಗಿ ಆಕ್ಟ್ ಮಾಡಿದ್ದೀನಿ. ಇದು ಒಂದು ಫ್ಯಾಮಿಲಿ ಕಂಟೆಂಟ್ ಮೂವಿ. ಲೈಕ್ ಹೇಗೆ ಅಂತಂದ್ರೆ ತನ್ನ ಮಕ್ಕಳಿಗೆ ತಂದ್ರೆ ಹೇಗೆ ಹೀರೋ ಆಗಿ ಕಾಣ್ತಾರೆ ಅನ್ನೋ ಒಂದು ಭಾವನಾತ್ಮಕ ಅಂಶಗಳನ್ನ ಇಟ್ಕೊಂಡು ಒಂದು ಫ್ಯಾಮಿಲಿ ಕೂತು ಸಿನಿಮಾ ನೋಡುವಂಥದ್ದು ಆ ಸಿನಿಮಾ ಮಾಡಿದ್ದೀನಿ. ಸೊ ಈ ಸಿನಿಮಾಗೆ ಯು ಸರ್ಟಿಫಿಕೇಟ್ ಅಂದ್ರೆ ಯೂನಿವರ್ಸಲ್ ಆಗಿ ಎಲ್ಲರೂ ಕೂಡ ನೋಡಬಹುದು, ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ. ಸೊ ನಾವು ಯಾಕೆ ಮಕ್ಕಳಿಗೆ ನಾವು ಫ್ರೀ ಟಿಕೆಟ್ ಕೊಡ್ತಾ ಇದೀವಿ ಅಂತಂದ್ರೆ ನಾವು ಹಾಸನದವ್ರಿಗೆ ಏನಾದ್ರೂ ಒಂದು ಕೊಡಬೇಕು ಅನ್ನೋದು ಒಂದು ಪ್ರೇರಣೆ ಇತ್ತು ನನಗೆ. ಸೊ ಹಾಗಾಗಿ ಅದು ಲಾಸ್ ಆಫ್ ಪ್ರಾಫಿಟ್ ಅನ್ನೋದಕ್ಕಿಂತ ನಾವು ರೀಚ್ ಆಗಬೇಕು, ಸಿನಿಮಾ ರೀಚ್ ಆಗಬೇಕು, ಸಿನಿಮಾ ಕಂಟೆಂಟ್ ಮಕ್ಕಳಿಗೆ ಇಷ್ಟ ಆಗುತ್ತೆ, ಇಲ್ಲ ಒಂದ್ ಕಡೆ ಒಂದು ಬದಲಾವಣೆ ತರಬಹುದು ಅನ್ನೋ ಒಂದು ಕಾಳಜಿಗೋಸ್ಕರ ನಾವು ನಮ್ಮ ಟೀಮ್ ಪ್ಲಾನ್ ಮಾಡಿಕೊಂಡು ಆ ಮಕ್ಕಳಿಗೆ ಅಷ್ಟೇ ನಾವು ಫ್ರೀ ಟಿಕೆಟ್ ನ ಮಾಡಿದ್ವಿ. ಯಾಕೆಂದ್ರೆ ನೀವೇ ಸಾಕಷ್ಟು ನೋಡಿರ್ಬೋದು ಥಿಯೇಟರ್ ಜನ ಇಲ್ಲ ಅನ್ನೋದು. ಸೊ ಒಳ್ಳೆ ಕಂಟೆಂಟ್ಗೆ ಜನ ಇದ್ದೇ ಇರ್ತಾರೆ. ಸೊ ಆ ಒಳ್ಳೆ ಕಂಟೆಂಟ್ ಸಿನಿಮಾನ ನೀವು ರೀಚ್ ಮಾಡ್ತೀರಾ. ಸೊ ಹಾಗಾಗಿ ನಿಮ್ಗೆಲ್ಲರಲ್ಲೂ ಕೂಡ ಒಂದು ಮನವಿ, ಎಲ್ಲರೂ ಹಾಸನದವರು ಇದ್ದೀವಿ, ನೀವೆಲ್ಲರೂ ನಮ್ಮನ್ನ ಕೈ ಜೋಡಿಸಿ ನಮ್ಗೆಲ್ರಿಗೂ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಬೆಳೆಸಿದ್ರೆ ಇನ್ನೂ ಒಂದಷ್ಟು ಸಮಾಜಕ್ಕೆ ಒಳ್ಳೇದಾಗುವಂತ ಒಂದಷ್ಟು ಚಿತ್ರಗಳನ್ನ ನಾವು ತಗೋಬರ್ತೀವಿ. ಇದು ನನ್ನ ಸಿನಿಮಾ ನಾನು ಕರುಣಾಕರ ಅಂತ. ಈ ಒಂದು ಸಿನಿಮಾದಲ್ಲಿ ನಾನು ಲೀಡ್ ಆಗಿ ಆಕ್ಟ್ ಮಾಡಿದ್ದೀನಿ. ಈ ಪಾತ್ರ ಮಮತಾ ಅಂತ. ನಾನು ತುಂಬಾನೇ ಇಷ್ಟಪಟ್ಟು ಮಾಡಿದಂಥ ಪಾತ್ರ ಇದು. ಸೊ ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತದೆ. ಈ ಟಿವಿ ಆಗಿರ್ಬೋದು, ಇವತ್ತು ಎಲ್ಲ ಕಡೆ ಒಂದು ಚಿತ್ರಮಂದಿರಗಳಲ್ಲಿ ಎಲ್ಲ ಕಡೆ ರಿಲೀಸ್ ಆಗಿರೋದ್ರಿಂದ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಸಿನಿಮಾ. ತುಂಬಾ ಖುಷಿ ಆಗ್ತದೆ ಇವತ್ತು ನಿಮ್ಮೆಲ್ಲರ ಜೊತೆ, ನಿಮ್ಮೆಲ್ಲರ ಮುಂದೆ ತುಂಬಿಕೊಂಡು ಮಾತಾಡ್ತಿದ್ದೀವಿ. ಇಷ್ಟು ಸಪೋರ್ಟ್ ಮಾಡ್ತಿದ್ದೀರಿ, ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ. ಸೊ ಇಷ್ಟು ಈ ಸಿನಿಮಾ ಬಂದು ಇವಾಗ ಆಲ್ರೆಡಿ ಒಂದು ಒಳ್ಳೆ ಸಿನಿಮಾ ತಗೊಳ್ತಾ ಇದೆ. ಯು ಸರ್ಟಿಫಿಕೇಟ್ ಅನ್ನ ಹೊಂದಿರುವಂತಹ ಸಿನಿಮಾ ಇದು. ತಂದೆ ಮಕ್ಕಳ ಬಾಂಡಿಂಗು, ತಾಯಿ ಮಕ್ಕಳಿನ ಬಾಂಡಿಂಗ್, ಹಾಗೆ ಗಂಡ ಹೆಂಡತಿಯ ಬಾಂಡಿಂಗ್, ಈ ಒಂದು ವಿಷಯಗಳನ್ನ ಜನರಿಗೆ ತಲುಪಿಸುವಂತ ಒಂದು ಸ್ಟೋರಿ ಇದು. ಸೊ ಎಲ್ರಿಗೂ ಇಷ್ಟ ಆಗ್ತದೆ. ಐ ಹೋಪ್ ಇದೇ ರೀತಿ ಹೀಗೆ ಮುಂದುವರಿತೀವಿ. ನಮ್ದು ತಂದೆಯವರು ಬಂದು ಬಿಜಾಪುರ, ನಾನು ಹುಟ್ಟಿ ಬೆಳೆದಿದ್ದೆ